ಫುಲ್ ಜಮಾ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಗುರುಪೂರ್ಣಿಮಾ ಅಂತಂದರೆ ಎಲ್ಲ ದೇವಸ್ಥಾನದಲ್ಲೂ ವಿಶೇಷವಾಗಿರುವಂತಹ ಪೂಜೆ ಇರುತ್ತೆ. ಅದೇ ರೀತಿ ನಮ್ಮನೆ ದೇವರು ತಗಡೂರು ಮೂಗ್ಮಾರಮ್ಮ, ಅಲ್ಲೂ ವಿಶೇಷವಾದ ಪೂಜೆ ಇದೆ. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಮಕ್ಕಳುಗಳನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಅತ್ತೆ ಮಾವ ಊರಿಂದ ಬಂದಿದ್ದರು. ಅವರು, ನಾನು, ದೊರೆಯವರೆಲ್ಲರೂ ಒಟ್ಟಿಗೆ ಮನೆ ದೇವ್ರು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋದ ವರ್ಷ ನಾವು ಬೆಳಿಗ್ಗೆನೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಗುರುಪೂರ್ಣಿಮಾ ದಿನ. ಅದಾದಮೇಲೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ತಗಡೂರು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಆದರೆ ಈ ವರ್ಷ ಬೆಳಿಗ್ಗೆನೆ ನಾವು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು. ಈಗ ನಾವು ನಂಜನಗೂಡು ದೇವಸ್ಥಾನ ಮುಂದೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಬಸ್ಗಳೆಲ್ಲ ಎಷ್ಟಿದೆ ಮತ್ತು ದೇವಸ್ಥಾನದ ಮುಂದೆ ಎಷ್ಟು ರಶ್ ಇದೆ ಅಂತ ನೋಡ್ಬೋದು. ಎಲ್ಲ ದೇವಸ್ಥಾನದಲ್ಲೂ ಗುರುಪೂರ್ಣಿಮೆ ದಿನ ವಿಶೇಷವಾದ ಪೂಜೆ ಮಾಡ್ತಾರೆ. ಅದೇ ರೀತಿ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲೂ ಇವತ್ತು ವಿಶೇಷವಾದ ಪೂಜೆ ಇದೆ. ಇನ್ನೊಂದೇನೆಂದರೆ ತಗಡೂರಲ್ಲಿ ಬರೀ ಮೂಗ್ಮಾರಮ್ಮನ ದೇವಸ್ಥಾನ ಅಷ್ಟೇ ಅಲ್ಲ, ಅದರಲ್ಲಿ ದೊಡ್ಡ ಮಾರಮ್ಮ, ಚಿಕ್ಕ ಮಾರಮ್ಮ, ತಗಡೂರು ಮಲ್ಲೇಶ್ವರ, ಹಾಗೆ ಬಸವೇಶ್ವರ, ಹೀಗೆ 4-5 ದೇವಸ್ಥಾನ ಪಕ್ಕದಲ್ಲೇ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅದು ನಂಜನಗೂಡು ಹತ್ರ ಇರೋದು ತಗಡೂರು. ಮೈಸೂರಿಂದ 1 ಅವರ್ ಜರ್ನಿ. ಹಾಗೆಯೇ ತಗಡೂರು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರಲ್ಲಿ ಬಸವೇಶ್ವರ ದೇವಸ್ಥಾನ ಸಿಗುತ್ತೆ. ಅದು ನಮ್ಮ ಮನೆ ದೇವರು, ಅಂದರೆ ತಗಡೂರು ಮೂಗ್ಮಾರಮ್ಮ ಮತ್ತು ಬಸವೇಶ್ವರ ದೇವರು. ಈಗ ನಾವು ಗೋಣಾಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ತಗಡೂರ್ಗೆ ಹೋಗೋದಕ್ಕಿಂತ 2 ಕಿಲೋಮೀಟ್ರ್ ಮುಂಚೆನೇ ಈ ದೇವಸ್ಥಾನ ಸಿಗುತ್ತೆ. ಇದು ನಮ್ಮ ಮನೆ ದೇವ್ರಿಗೆ ಸಂಬಂಧಪಟ್ಟಿದ್ದ ದೇವರಂತೆ. ಅದರಿಂದ ಫಸ್ಟು ಈ ದೇವ್ರನ್ನ ದರ್ಶನ ಮಾಡಿಕೊಂಡು ಅದಾದಮೇಲೆ ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು. ಅದಾದಮೇಲೆ ನಾವೀಗ ತಗಡೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಗಡೂರು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಮಗೆ ಬಸವೇಶ್ವರ ದೇವಸ್ಥಾನ ಸಿಗುತ್ತೆ. ಅಲ್ಲಿ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾವು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಆಲ್ರೆಡಿ ಬಸವೇಶ್ವರನ ದೇವಸ್ಥಾನದ ಮುಂದೆ ಎಷ್ಟು ಕ್ಯೂ ಇದೆ ನೋಡಿ. ನಾವು ಇವಾಗ ದೇವ್ರ ದರ್ಶನಕ್ಕೆ ಹೋಗಬೇಕು. ಬಸವೇಶ್ವರ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ನಾವು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ರೆಡಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಬಸವೇಶ್ವರನ ದೇವಸ್ಥಾನದ ಹತ್ರ ಕ್ಯೂ ಅಲ್ಲಿ ಇದ್ದಾಗಲೇ ಮಳೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಈಗ ಇಲ್ಲಿ ರಶ್ ಆಗುತ್ತೆ, ಇನ್ನು ಬೇಗ ಹೋಗೋಣ ಅಂತ ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೋಗಿ ಬರ್ತಾರಲ್ಲ ಫುಲ್ ಜಮಾ
ಹೂ ಮತ್ತು ಎಲ್ಲ ಥರದ ಹಣ್ಣುಗಳಿಂದ ದೇವಸ್ಥಾನದ ಒಳಗಡೆ ಎಲ್ಲ ಡೆಕೋರೇಷನ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತಾರಲ್ಲ ಆ ರೀತಿ ಡೆಕೋರೇಷನ್ ಮಾಡಿದರು. ಮೂಲ ದೇವ್ರನ್ನೂ ಅಷ್ಟೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿದರು. ತುಂಬಾ ರಶ್ ಇತ್ತು. ನಮ್ಮ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಈಗ ಪಕ್ಕದಲ್ಲಿರೋ ದೊಡ್ಡ ಮರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾ ಆಗಲೇ ಹೇಳ್ದಂಗೆ ಇಲ್ಲಿ 4-5 ದೇವಸ್ಥಾನ ಒಟ್ಟಿಗೆ ಇದೆ. ಇದು ಗುರುಪೂರ್ಣಿಮಾ ದಿನ ಮಾತ್ರ ಈ ಎಲ್ಲ ದೇವಸ್ಥಾನಗಳು ಓಪನ್ ಇರುತ್ತೆ. ಬೇರೆ ದಿನಗಳಲ್ಲಿ ಒಂದೊಂದು ವಾರಗಳನ್ನ ನೇಮಿಸಿರ್ತಾರೆ. ಅಂದರೆ ನಮ್ಮ ಮನೆ ದೇವರು ಶುಕ್ರವಾರ ಆದರೆ ಮಲ್ಲೇಶ್ವರ ದೇವ್ರಿಗೆ ಸೋಮವಾರ, ಅದೇ ರೀತಿ ದೊಡ್ಡ ಮರಮ್ಮನ ದೇವಸ್ಥಾನ ಭಾನುವಾರ, ಆ ರೀತಿ ಒಂದೊಂದು ವಾರದಲ್ಲಿ ಮಾತ್ರ ಇಲ್ಲಿ ಪೂಜೆಗಳಿರುತ್ತೆ. ಆದರೆ ಗುರುಪೂರ್ಣಿಮಾ ದಿನ ಎಲ್ಲ ದೇವಸ್ಥಾನನೂ ಓಪನ್ ಇರುತ್ತೆ. ಈಗ ಅಲ್ಲಿ ಪೂಜೆ ಮುಗಿಸ್ಕೊಂಡೀಗ ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟ ತುಂಬ ಚೆನ್ನಾಗಿತ್ತು. ಗುರುಪೂರ್ಣಿಮೆ ದಿನ ಮನೆ ದೇವ್ರಿಗೆ ಹೋಗಿ ದರ್ಶನ ಮಾಡಿದ್ದು, ಅದರಲ್ಲೂ ಪೂಜೆ ದರ್ಶನ ಮಾಡಿದ್ದು ತುಂಬಾ ಖುಷಿ ಅನಿಸ್ತು. ಬ್ಲೆಸ್ಸೆಡ್ ಫೀಲಿಂಗ್ಸ್ ಅಂತ ಅನಿಸ್ತು. ಜೊತೆಗಲ್ಲಿ ಪೂಜೆ ಆದಮೇಲೆ ಪ್ರಸಾದ ಕೊಡ್ತಾರಲ್ಲ, ಅದಕ್ಕೆ ಬೆಲ್ಲದನೂ ಜೊತೆಗೆ ದ್ರಾಕ್ಷಿ ಗೋಡಂಬಿ ಮತ್ತು ಹಲಸಿನಣ್ಣು ಅದೆಲ್ಲನೂ ಹಾಕಿರ್ತಾರೆ ಪೂಜೆ ಆಗಿರೋದ್ರಿಂದ. ಈಗ ಅದೆಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ವಿ. ನಾವು ಮೈಸೂರಿಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಿದ್ರು. ಹಾಗೆ ನಮ್ಮ ಅಪ್ಪ ಅಮ್ಮನೂ ಕೂಡ ಬಂದಿದ್ರು. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುಗಳ ದರ್ಶನ ಮಾಡಬೇಕು, ಅಂದರೆ ಸಾಯಿಬಾಬಾ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಾಯಿಬಾಬಾ ದೇವ್ರಿಗೆ 4 ರೀತಿ ಆರತಿ ಮಾಡ್ತಾರೆ. ಬೆಳಗಿನ ಜಾವ 4:15 ಕಾಕಡ ಆರತಿ ಅಂತ, ಮಧ್ಯಾಹ್ನ ಒಂದು ಆರತಿ ಮಾಡ್ತಾರೆ, ಸಂಜೆ ಧೂಪ ಆರತಿ ಅಂತ ಮಾಡ್ತಾರೆ, ಹಾಗೆಯೇ ರಾತ್ರಿ ಮಲಗಬೇಕಾದ್ರೆ ಒಂದು ಆರತಿ ಮಾಡ್ತಾರೆ. ಈಗ ನಾವು ನೋಡ್ತಾ ಇರೋದು ರಾತ್ರಿ ಹೊತ್ತು ಮಾಡುವಂತಹ ಆರತಿ ಇದು.